ಹೇಗಿದೆ ಈ ಸರ್ತಿ ಎಲೆಕ್ಷನ್ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆ ದಕ್ಷಿಣದಲ್ಲಿ ಈ ಸಲ ಎಲೆಕ್ಷನ್ ಭಾಳ ಚೆನ್ನಾಗಿದೆ ಸರ್. ಫೈಟ್ ಮಾಡೋಕೆ ಒಂಥರ ಭಾಳ ಆಸೆ ಆಗ್ತಾ ಇದೆ ಈ ಸಲ. 35 ವರ್ಷದಿಂದ ಯಾರೂ ಮಾಡಿದ್ದಿಲ್ಲ. ಈ ಸಲ ಐತಲ್ಲ ನಮ್ಮ ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಒಟ್ಟು ಅಂತೂ ಡಿವೈಡ್ ಮಾಡ್ತೀವಿ. BJP ಕೊಡಲ್ಲ, ಕಾಂಗ್ರೆಸ್ಸಿಗೆ ಕೊಡಲ್ಲ, ದಯವಿಟ್ಟು ದಕ್ಷಿಣವಲ್ಲ ಯಾರು ಕೊಡಲ್ಲ. ಯಾಕಂದರೆ ಅಂದರೆ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರಿಗೆ ಕೊಡಬೇಕಿತ್ತ ಈ ಸರ್ತಿ ಟಿಕೆಟು? ಅಲ್ಪಸಂಖ್ಯಾತರು ಕೊಟ್ಟಿದ್ರೆ ಮಾಡ್ತಿದ್ವಿ ಸರ್. ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಮಾಡ್ತಿದ್ವಿ ನಾವು, ಕೊಟ್ಟಿಲ್ಲ. ಈ ಸಲ ಎಷ್ಟು 13 ಜನ ಇವಾಗ ನಿಂತ್ಕೊಂಡಾರೆ ಅಲ್ಪಸಂಖ್ಯಾತರು. ಸೈಯದ್ ಇಂತಿಯಾಜ್ ನಿಂತ್ಕೊಂಡಾರೆ, ಆಮೇಲೆ ಖಾಲಿದ್ ನಿಂತ್ಕೊಂಡಾರೆ, TS ಗಾರ್ ನಿಂತ್ಕೊಂಡಾರೆ. ಯಾರಿಗೊಬ್ಬರು ಕೆಲಸ ಮಾಡ್ತೀವಿ ಸರ್, ಅವ್ರಿಗೆ ಬೆಂಬಲ ಕೊಡ್ತೀವಿ. ಒಂದು ವೇಳೆ ಪೈಲ್ವಾನ್ ಅವರು ಕಣದಲ್ಲಿ ಎಲೆಕ್ಷನ್ ಮಾಡಿದ್ರೆ ಹೆಂಗಿರ್ತಿತ್ತು? ಫೈಟ್ ಜೋರಾಗಿರ್ತಿತ್ತು? ಜೋರಾಗಿರ್ತೀವಿ ಸರ್. ಇವಾಗ ಬುರ್ಕ ಹಾಕ್ಯಂತ ತಿರ್ಗಾಡ್ಬೇಕು, ಆ ಥರ ಆಗ್ಬಿಟ್ಟಿದೆ ಇವಾಗ. ಅವ್ರ ಜೊತೆ ಇದ್ದವ್ರು ಬುರ್ಕ ಹಾಕ್ಯಂತ ತಿರ್ಗಾಡ್ಬೇಕು ಇವಾಗ. ಈ ಯಾಕೆ ಕಾರಣಕ್ಕೂ ಅವ್ರಿಗೆ ಇನ್ಮೇಲೆ ಐತಲ್ಲ ಯಾರು ಬೆಲೆ ಕೊಡಲ್ಲ ಸರ್. ಮುಗ್ದೋತ್ ಸಾದಿಕ್ ಫಲಾನ್ ಬೆಲೆ ಹೋದೋತ್. ಯಾವಾಗ ಇವ್ರು ಟರ್ನ್ ಆದರು ಹೋಗೇ ಬಿಟ್ರು. ಯಾರು ಬಂದರೂ ನಾನು ಹಿಂದೆ ಬರಲ್ಲ ಅಂದರು, ನಾನು ಮುಂದೆ ಇರ್ತೀನಿ ಅಂದರು. ಕೊನೆಗೆ ಏನು ಮಾಡಿದ್ರು? ಪಲ್ಟಿ ಹೊಡೆದೇ ಬಿಟ್ರು. ದುಡ್ಡು ಮುಂದೆ ಏನಿಲ್ಲ ಸರ್. ಎಲ್ಲ ರಾಜಕೀಯ ಏನು ಗೊತ್ತಾ, ದುಡ್ಡು. ನೀವೇನಂತೀರಿ? ಏನೈತೆ ಸರ್, ಅದೇ ಹೇಳ್ತಾ ಇದೀವಲ್ಲ, ಅದೇ ಕಾಂಗ್ರೆಸ್ ಆದ್ರೆ ಈ ಭಾಗ ಬಲಾರಲ್ಲ. ಇಂಡಿಪೆಂಡೆಂಟಿಗೆ ಓಟ್ ಹಾಕ್ತೀವಿ. ಇಂಡಿಪೆಂಡೆಂಟಿಗೆ ಹಾಕೋದು ಓಟು, ಬೇರೆಯವ್ರಿಗೆ ಹಾಕಲ್ಲ. ಕಾಂಗ್ರೆಸ್ಸಿಗೆ ಆದ್ರೆ ಹಾಕಲ್ಲ ನಾವು ಓಟ್, ಇಂಡಿಪೆಂಡೆಂಟಿಗೆ ಹಾಕ್ತೀವಿ. ಕಾಂಗ್ರೆಸ್ ಮೇಲೆ ಏನು ಮಾಡ್ತೀರಿ ಸರ್? ಅಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸ್ ಅವ್ರಿಗೆ ಕೊಟ್ಟಿದ್ದಾರೆ, ಏನೋ ಗೆಲ್ಕೊಂಡು ಬರ್ಬೋದಿತ್ತು, ಬಂದಿಲ್ಲಲ್ಲ. ಬೇರೆ ಇಂಡಿಪೆಂಡೆಂಟ್ ನಿಂತ್ಕೊಂಡಾರೆ, ಅವ್ರಿಗೆ ಓಟ್ ಹಾಕ್ತೀವಿ. ನೀವೇನಂತೀರಿ? ಸರ್ ನನ್ನ ಕಡೆಯಿಂದ BJP ಓಟ್ ಎಲ್ಲ, ನನ್ನ ಕಡೆಯಿಂದ 150 ಓಟ್ ಹಾಕ್ಸ್ತೀನಿ ನಾನು. ಅದು ಅಂತೂ 100%. ಅದೇನು? ಅದು ಒಂದು ನಮಗೇನೋ ಒಂದು ಪಾಲಿಟಿಕ್ಸ್ ನಮಗೆ ಇದಾಗಿದೆ, ದೋಖ ಆಗಿದೆ ಅಂತೇಳಿ ನಾವು BJPಗೆ ಮಾಡ್ತಾ ಇರೋದು ಓಟ್. ಇದು ಅಂತೂ ಪಕ್ಕ. ನೀವೇನಂತೀರಿ? ಹೆಂಗಿದೆ ಎಲೆಕ್ಷನ್? ಸರ್ ಎಲೆಕ್ಷನ್ ಭಾಳ ಚೆನ್ನಾಗಿ ನಡೆಯಕತ್ತಿದ್ವಿ. ಈಗಂದ್ರೆ ಅಲ್ಪಸಂಖ್ಯಾತರು ಆಯ್ತಲ್ಲ, ಟಿಕೆಟ್ ಕೇಳಿದ್ರು. ಒಂದ್ಸಲ ನಮಗೊಂದ್ಸಲ ಚಾನ್ಸ್ ಕೊಡಬೇಕಿತ್ತು, ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅವರು? ನಮ್ಮ ಜನ ಒಂದ್ಸಲ ಕೊಡ್ಬೇಕಿತ್ತು ಚಾನ್ಸು. ಹೌದಾ? ನಮ್ಮ ಅಕ್ಕಿಲ್ಲ ಕೇಳಕ್ಕೆ, ನಮಗೆ ಕೊಡ್ಬೇಕು ಸರ್ ಒಂದ್ಸಲ ಚಾನ್ಸ್. ಬರೀ ಅವ್ರದೇ ಫ್ಯಾಮ್ಲಿ ಮತ್ತು ಅವರು ಎಲೆಕ್ಷನ್ ಗೆದ್ರೆ ಐತಲ್ಲ, ಮತ್ತು ಮುಂದೆನೇ ಐತಲ್ಲ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಹಿರಿಯ ಮಕ್ಕಳು, ಬರೀ ಅವ್ರ ಫ್ಯಾಮ್ಲಿನೇ ಆಗೋದು. ನಾವೇನು ಗೆಲ್ಲಲ್ಲ, ಗೆಲ್ಲ ಅಷ್ಟೇ ಆಗೋದು. ಏನಂತೀರಿ? ಎಲೆಕ್ಷನ್ ಭಾಳ ಇದು ಟಫ್ ಕಾಣಿಸ್ತೈತಿ. ಈಗ ಎಲ್ಲರೂ ಏನಂತ ಗೊತ್ತಾಗ್ತಿಲ್ಲ, ಏನು ಮಾಡ್ಬೇಕಂತ. ಎಷ್ಟು ಕನ್ಫ್ಯೂಸ್ ಆಗಿಟ್ಬಿಟ್ಟಿವಿ. ನಾವು ಸಾದಿಕ್ ಫಲಾನಿಗೆ ಭಾಳ ಸಪೋರ್ಟ್ ಮಾಡ್ತಿದ್ವಿ, ಅವರು ಒಂಥರ ಬೇಸರ ಆಗಿ ಇದು ಮಾಡಿಬಿಟ್ಟಿವಿ. ಏನೋ ಹೇಳೋಕ್ಕಾಗ್ತಿಲ್ಲ. ಈಗ SDP ಅವರು ಕಂಟಿನ್ಯೂ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಭಾಳ ಬೇಕಿತ್ತು. ಭಾಳ ಸಪೋರ್ಟ್ ಕೊಡ್ತಿದ್ವಿ ಅವರಿಗೆ, ನಾವು ಭಾಳ ಸಪೋರ್ಟ್ ಕೊಡ್ತಿದ್ವಿ. ಏನೂ ಆಗಿಲ್ಲ. ಅವ್ರು ಹೋಗ್ಯಾರಂತ ಅವ್ರ ಹಿಂದೆ ಜನ ಯಾರೂ ಹೋಗಿಲ್ಲ. SDP ಪರ್ಯಾಯ ಐತಿ. ಎಲ್ಲರೂ ಮಸ್ಜಿದ್ ಕಮಿಟಿಯವರು ಎಲ್ಲರೂ ಭಾಳ SDP ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಪವರು ಕಾಣ್ತೈತೆ ಸ್ವಲ್ಪ ಇಲ್ಲಿ. ಎಲ್ಲರೂ ಆ ಕಡೆ ಸೈಡ್ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಇದ್ದೀವಿ. ಈಗ ಸಮರ್ಥ ಶ್ಯಾಮ್ನವರು ಹೆಂಗೆ ಅನ್ಸುತ್ತೆ ಕ್ಯಾಂಡಿಡೇಟ್? ಸರ್ ಅವರಿಗೆ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಸ್ವಲ್ಪ ವಾಯ್ಸು ಜೋರಿಲ್ಲ. ಈಗ ನಮಗೆ ಹೆಂಗೆ ಬೇಕಂದ್ರೆ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಹೋಗಿ ಆವಾಜ್ ಮಾಡ್ಬೇಕು. ಎಲ್ಲಿ? ಹಾಂ, ಅಸೆಂಬ್ಲಿಯಲ್ಲಿ. ಈಗ ನಮ್ಮ ಜನ ಹೋದ್ರೆ ಸ್ವಲ್ಪ ಅಸೆಂಬ್ಲಿಯಲ್ಲಿ ನಮ್ಗೆ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಅವರು ಬರೇ ಬಿಸ್ನೆಸ್ ಸರ್, ಏನಿದ್ರು ಅವರು ಬಿಸ್ನೆಸ್ಸಿಗೆ ಇಲ್ಲಿ ಓಡಾಡ್ತಾ ಇರೋದು. ಏನಾದ್ರು ಅಸೆಂಬ್ಲಿಗೆ ಹೋಗಿ ಮಾತಾಡ್ಬೇಕಂದ್ರೆ ಈಗ ನಮ್ಮ ಜನ ಬೇಕಿತ್ತು, ಅವ್ರು ಕೊಟ್ಟಿಲ್ಲ ನಮ್ಮ ಜನಕ್ಕೆ. ಈಗ ನಮ್ಮ ಜನಕ್ಕೆ ಗೆಲ್ಲಿಸ್ಬೇಕಂತ ಇದೀವಿ ಇಲ್ಲಿ, ನೋಡೋಣ ಸರ್ ಏನಾಗುತ್ತೆ. BJP ಎಷ್ಟು ಮಟ್ಟಿಗೆ ಫೈಟ್ ಮಾಡ್ತಿದೆ? BJPನೂ ಫೈಟ್ ಮಾಡ್ತೀವಿ ಸರ್, ಆದರೆ ನಮ್ಮ ಜನ BJPಗೆ ಸಪೋರ್ಟ್ ಮಾಡೋಣ, ಈ ಸಲ ನೋಡಿಬಿಡೋಣ. ಎರಡು ವರ್ಷ ಆಯ್ತು ಅಷ್ಟೇ ಅನ್ನಾಗತ್ತಾರೆ. ಅದು ಓಟ್ ಹೋಗಿ ಹಾಕಕ್ಕೆ ಗೊತ್ತಾಗತ್ತೆ ಸರ್, ಸುಮ್ಮನೆ ಹೇಳ್ತಾರೆ. ಈಗ ನೋಡ್ಬೇಕು ಅವಾಗ ಎಷ್ಟು ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಏನಿದಾವೆ, ಹಿಂಗೆ ಕೆಲಸಗಳಾಗಬೇಕಾಗಿದೆ ಮತ್ತು ಯುವಕರ ನಿರೀಕ್ಷೆ ಏನಿದೆ? ಭಾಳ ಇದಾವೆ ಸರ್, ನೀವೇ ನೋಡ್ಕೊಂಡು ಹೋಗ್ರಿ. ಸಮಸ್ಯೆಗಳು ಭಾಳ ಕಾಲೇಜ್ ಇಲ್ಲ ಒಳ್ಳೆಯದು, ಸ್ಕೂಲ್ ಇಲ್ಲ ಒಳ್ಳೆಯದು. ಎಮರ್ಜೆನ್ಸಿ ಏನಾದರೂ ಆಯ್ತಲ್ಲ ಬಾಪೂಜಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು. ಎಮರ್ಜೆನ್ಸಿಗೆ ನನಗೆ ಏನಿಲ್ಲ ಸರ್ ಇಲ್ಲಿ. ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕಂದ್ರೆ ಏನಾದ್ರು ಆಟೋ ಗೀಟೋ, ಬಡವರು ಸರ್ ಇಲ್ಲಿ ಎಲ್ಲ ಇರೋದು ಬಡವರು. ಇದು ದುಡಿಬೇಕು, ತಿನ್ಬೇಕು. ಈಗ ಏನಾದ್ರು ಎಮರ್ಜೆನ್ಸಿ ಏನಾರು ಆಗ್ಬೇಕಂದ್ರೆ ಆಟೋನೇ 200 ರೂಪಾಯಿ ಕೇಳ್ತಾರೆ ಅಲ್ಲಿ ಹೋಗೋಕ್ಕೆ. ಇಲ್ಲಿ ಏನಾದ್ರು ಒಂದು ಹಾಸ್ಪಿಟಲ್ ಇನ್ನು ಅವ್ರು ಮಾಡ್ತಿದ್ರೆ ಸರ್, ಇಲ್ಲಿ ನಿಜವಾಗ್ಲೂ ಯಾರ್ಯಾರು ಟಿಕೆಟ್ ಕೇಳ್ತಿದ್ದಿಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹೆಂಗಿದೆ ಎಲೆಕ್ಷನ್?
ಸರ್, ಮೊದಲನೇದಾಗಿ ನಿಮ್ಮ ಕನ್ನಡ ಟಿ ವಿ ಚಾನಲ್ಗೆ ಧನ್ಯವಾದನ ಮಾಡ್ತೇನೆ. ನಾನು ಸೈಯದ್ ಇಮ್ತಿಯಾಜ್ ಅಂತ ಹೇಳಿ ಜನಹಿತ ಪಕ್ಷದ ಅಭ್ಯರ್ಥಿ. ನಾನು ಕಣದಲ್ಲಿ ಇದ್ದೀನಿ. ಈಗ ಇಲ್ಲಿ ವಾತಾವರಣ ಏನಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಏನೂ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅಭಿವೃದ್ಧಿ ಏನೂ ಮಾಡಿಲ್ಲ. 30 ವರ್ಷದಿಂದ ಕಾಂಗ್ರೆಸ್ ಗೆದ್ದೋಗ್ಬಿಟ್ಟು ಇವತ್ತಿಗೂ ಐತಲ್ಲ, ಯಾರಿಗೂ ಅವರು ಕಾಂಗ್ರೆಸ್ ಕಾರ್ಪೊರೇಟ್ರ್ ಆಗಲಿ ಯಾರೇ ಆಗಲಿ ಯಾರಿಗೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿಲ್ಲ ಇಲ್ಲಿ. ದಾವಣಗೆರೆ ಅಭಿವೃದ್ಧಿ ಏನೂ ಆಗಿಲ್ಲ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಶಾಲಾ ಕಾಲೇಜ್ ಇಲ್ಲ, ಹಾಸ್ಪಿಟ್ಲು ಇಲ್ಲ. ಈಗ ಹೆಗಡೆ ನಗರ ಹೆಚ್ಚು ಕಮ್ಮಿ ಈಗ 2ರಿಂದ 3 ವರ್ಷ ಆಯಿತು ತೆಗೆದುಬಿಟ್ಟು ಮನೆ ತೆಗೆದುಬಿಟ್ಟು ಅವರಿಗೆ ಹಕ್ಕುಪತ್ರವನ್ನು ನೆಟ್ಟು ಕೊಟ್ಟಿಲ್ಲ. ಯಾವುದೇ ಮೂಲ್ಯಕ್ಕೆ ತೊಗೊಂಡೋಗಿ ಬಿಸಾಕಿದ್ದಾರೆ ಅವರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿ JCP ಟ್ಯಾಕ್ಟ್ರಿ ಅವು ಇವು ತೊಗೊಂಬಂದೈತಲ್ಲ, ಅವರಿಗೆ ಕಾಲಾವಕಾಶನೂ ಕೊಟ್ಟಿಲ್ಲ. ಆ ನಮೂನಿ ಮನೆ ತೆಗೆದ್ರು. ತೆಗಿಲಿ ಮನೆ ಬೇಡ ಅನ್ನಲ್ಲ. ಏನೋ ಒಂದು ಜನಗಳಿಗೆ ರೋಡಿಗೆ ಒಂದು ಅನುಕೂಲ ಬೇಕಿತ್ತು, ಆ ರೋಡ್ ಅನುಕೂಲ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಆಮೇಲೆ ರೋಡ್ ಮಾಡ್ಬೋದಿತ್ತಲ್ಲ. ಅವರಿಗೆಲ್ಲ ದಿಕ್ಕಾಪಾಲ್ ಮಾಡಿಬಿಟ್ಟು ಅವರು ವೋಟ್ ಬ್ಯಾಂಕ್ ಅವ್ರಿಗೆ ಇಷ್ಟು ದಿವಸ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ದಿಕ್ಕಾಪಾಲ್ ಮಾಡಿಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಇದ್ದಾರೆ ಪಾಪ ಅವರು. ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಸರ್? ಒಂದು 30% ಕೆಲಸ ಆಗಿಲ್ಲ ಸರ್. ಈಗ ಅವ್ರು ಕೆಲಸ ಮಾಡಿದ್ದಿದ್ರೆ ಈ ಸತಿ ಕಾಂಗ್ರೆಸ್ಸಿಗೆ ಯಾರೂ ವಾಪಸ್ ಮಾಡ್ತಿದ್ದಿಲ್ಲ. ಈಗ 30 ವರ್ಷನೇ ಗೆಲ್ಸ್ಕೊಂಡ್ ಬಂದಿದ್ದಾರೆ ಅಂತಂದಮೇಲೆ ಮುಂದೇನು ಶಾಮನೂರು ಶಿವಶಂಕರ ಫ್ಯಾಮ್ಲಿಗೆ ಗೆಲ್ಸ್ಕೊಂಬರ್ತಿದ್ವಿ. ಈಗ MP ಅವರೇ, MLA ಅವರು, ಮಿನಿಸ್ಟ್ರು ಅವರು, ಈಗ ಮಗನಿಗೂ ಅವರು ಗೆಲ್ಸ್ಬೇಕಂತ ಹೇಳಿದ್ರೆ ಎಲ್ಲಿವರೆಗೂ ನ್ಯಾಯ ಹೇಳ್ರಿ ಇದು? ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಇವರು ಏನು ದತ್ತಕ್ಕೆ ತೊಗೊಂಡಿದ್ದಾರಾ, ಏನು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರ ಹತ್ರ? ಒಂದು ಸತಿ ಕಾಲಾವಕಾಶ ಮಾಡಿ ಕೊಡಬೇಕಿತ್ತು ಅಲ್ಪಸಂಖ್ಯಾತರಿಗೆ. ಈ ಸಲ ಅಲ್ಪಸಂಖ್ಯಾತರಿಗೆ ಕೊಡಬೇಕಿತ್ತು ಟಿಕೆಟ್ ಅಂತ. 100% ಅಲ್ಪಸಂಖ್ಯಾತರಿಗೆ ಟಿಕೆಟ್ ಇದು. ಹೋದ ಸತಿ ನಮ್ಮ ಸೈಯದ್ ಸೈಫುಲ್ಲಾ ಅವ್ರದ್ದು ಟಿಕೆಟು B.Farm ಹೆಲಿಕಾಪ್ಟರಿಂದ ಬಂದಿತ್ತು. ಅದೂ ಕಸ್ಕೊಂಡಿತ್ತಲ್ಲ, ಅದೂ ಐತಲ್ಲ ಹೆಸರು ಕಾಟ್ ಮಾಡಿಬಿಟ್ಟು ಉತ್ತರದಲ್ಲಿ ನಿಂತ್ಕೊಂಡಿದ್ರು. ಏನಾಯ್ತದು ಅದ್ರ ಪರಿಣಾಮ ಏನಾಯಿತು? ಸೋಲಾಯಿತು. ಹೌದ್ರಾ? ನಿಮಗೆ ಗೊತ್ತಿದ್ದ ವಿಷಯನೇ ಅದು, ಮೀಡಿಯಾದವ್ರಿಗೆ ಗೊತ್ತಿದ್ದ ವಿಷಯನೇ ಅದು. ಇವಾಗೂ ಸೋಲಾಗುತ್ತೆ, 100% ಅವ್ರಿಗೆ ಸೋಲಾಗುತ್ತೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಬಗ್ಗೆ ಮಾತನಾಡೋದಕ್ಕೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಮಗನಿಗೆ ಟಿಕೆಟ್ ಸಿಕ್ಕಿದೆ, ಅಭ್ಯರ್ಥಿಯಾಗಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ವಿಶ್ವಾಸ ಈ ಬಾರಿಯ ಈ ಉಪಚುನಾವಣೆಯಲ್ಲಿ ನಿಮಗಿರುವಂಥದ್ದು? ವಿಶ್ವಾಸ ಇರೋದು 2-3 ನಿಟ್ಟಿನಲ್ಲಿ ವಿಶ್ವಾಸ ಕಾಣ್ತಾ ಇದೆ ನನಗೆ. ಒಂದು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದು ಒಂದು ಬೈ ಎಲೆಕ್ಷನ್ನು. ಅದರ ಜೊತೆಗೆ ಅಪ್ಪಾಜಿಯವರ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದರೆ 6 ಬಾರಿ ಇಲ್ಲಿ MLA ಆಗಿ ಜನರು ಆಯ್ಕೆ ಮಾಡಿದ್ದಾರೆ. ಸೊ ಅಪ್ಪಾಜಿ ಕೂಡ ಅದೇ ರೀತಿ ಸ್ಪಂದಿಸ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ಇವತ್ತಿನ ದಿನ ರಾಜಕೀಯಕ್ಕೆ ಸಮರ್ಥ ಶಾಮನೂರ್ ಅಪ್ಪಾಜಿಯವರ ಮೊಮ್ಮಗ ಅವರು ಬಂದಿದ್ದಾರೆ. ಸೊ ಅವರು ಕೂಡ ಯುವಕರಾಗಿ ಒಂದು ಐ ಥಿಂಕ್ ಯೂತಿಂದು ಒಂದು ವಿಷನ್ನ ಹಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಸೊ ವಿಶ್ವಾಸ ಆ ನಿಟ್ಟಿನಲ್ಲಿದೆ. ಯುವಕರ ಮೇಲಿನ ನಿರೀಕ್ಷೆ ಸಹಜವಾಗಿಯೇ ಕ್ಷೇತ್ರದಲ್ಲೂ ಕೂಡ ಇದ್ದೇ ಇರುವಂಥದ್ದು. ಸಮರ್ಥ ರಾಜಕೀಯಕ್ಕೆ ಬರುವವರೆಗಿನ ಈವರೆಗಿನ ಅವಧಿ ಶಾಮನೂರವರ ಮೊಮ್ಮಗ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಇಲ್ಲಿಂದ ನಂತರದ ಅವಧಿಯು ಕೂಡ ಬಹಳ ಮುಖ್ಯ ಇರುತ್ತೆ. ಯಾವ ರೀತಿಯಾಗಿ ಅವರು ರಾಜಕೀಯಕ್ಕೆ ತಯಾರಿ ಆಗಿದ್ದಾರೆ ಅಂತ ಹೇಳಿ ನೀವು ವಿಶ್ವಾಸವನ್ನು ಹೊಂದಿದ್ದೀರಿ? ತಯಾರಿ ಅಂದರೆ ಇದು ರಾಜಕಾರಣದ ಒಂದು ಕುಟುಂಬ ಇದೆ, ಹೌದ್ರಾ? ಅವರು ಚಿಕ್ಕವರಿದ್ದಾಗಿಂದನೂ ಎಲ್ಲ ನೋಡಿದ್ದಾರೆ, ಬರುವಂತಹ ಲೀಡರ್ಸ್ ನೋಡಿದ್ದಾರೆ, ನಾವು ಹೋಗುವಂಥ ಫಂಕ್ಷನ್ಸ್ ನೋಡ್ತಾ ಇರ್ತಾರೆ. ಜೊತೆಗೆ 2019 ತನಕ ಸಮರ್ಥ ಅವರು ಎಜುಕೇಷನಲ್ಲಿ ಎಂಗೇಜ್ ಆಗಿದ್ದರು. ನಂತರ ಅವರು ಕೋವಿಡ್ ನಂತರ ದಾವಣಗೆರೆಗೆ ಬಂದಿದ್ದಾರೆ. ಸೊ ಇಲ್ಲಿದ್ದು ಆ್ಯಕ್ಟಿವ್ ಆಗಿ ನಮ್ಮ ಚುನಾವಣೆಗಳು 2 ವಿಧಾನಸಭೆ ಚುನಾವಣೆ, ಅಪ್ಪಾಜಿಯವ್ರ ಕ್ಷೇತ್ರ, ಮಲ್ಲಿಕಾರ್ಜುನ ಅವ್ರ ಕ್ಷೇತ್ರ, ನಾರ್ತ್ ಆ್ಯಂಡ್ ಸೌತು, ಜೊತೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ನನ್ನ ಜೊತೆ ಮತ್ತು ಅವ್ರದ್ದೇ ಒಂದು ಟೀಮ್ ಮಾಡಿಕೊಂಡು ಅವರು ಕ್ಯಾನ್ವಸಿಂಗ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿದ್ದಾರೆ, ವಾರ್ ರೂಮ್ ಹ್ಯಾಂಡಲ್ ಮಾಡಿದ್ದಾರೆ, ಲೀಡರ್ಸ್ ಜೊತೆಗೆ. ಆಮೇಲೆ ಇಲ್ಲಿ ಯೂತ್ ಜೊತೆಗೆ ಏನೋ ಗ್ಯಾಪ್ ಇತ್ತಲ್ಲ, ಯೂತ್ನ ಎಂಗೇಜ್ ಮಾಡಬೇಕು ಅಂತ. ಸೊ ಅವರಿಗೂ ಕೂಡ ಉತ್ಸಾಹ ಇದೆ, ಯುವ ರಾಜಕಾರಣಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ರೆಕಗ್ನಿಷನ್ ಇನ್ ಪೊಲಿಟಿಕಲ್ ಫ್ರೆಟರ್ನಿಟಿ. ನೋಡ್ರಿ, ಈಗ ಅಪ್ಪಾಜಿಯವರ ಜೊತೆಗೆ ವ್ಯವಹಾರದ ಅನುಭವ, ಒಡನಾಟ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಎಕ್ಸ್ಪೋಷರ್ ಇದೆ. ಡೆಲ್ಲಿಗೆ ನನ್ನ ಜೊತೆ ಬಂದಿದ್ದಾರೆ, ಪಾರ್ಲಿಮೆಂಟಿನ ಪ್ರೊಸೀಡಿಂಗ್ಸ್ ಬಗ್ಗೆ, ಅಲ್ಲಿರುವಂತಹ ಸೆಷನ್ಸು, ಬಿಲ್ಸ್ ಬಗ್ಗೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸ್ಪೀಚ್ ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತೆ, ಕ್ವೆಶನ್ಸ್ ರೆಡಿ ಮಾಡಬೇಕಾಗಿರುತ್ತೆ.
ಸೊ ಅದನ್ನೆಲ್ಲ ಸಮರ್ಥ ಆ್ಯಕ್ಟಿವ್ ಆಗಿ ನನ್ನ ಜೊತೆನೂ ಇನ್ವಾಲ್ವ್ ಆಗಿದ್ದಾರೆ. ಕಡೆಯದಾಗಿ ಯಾವ ಕಾರಣಕ್ಕಾಗಿ ಸಮರ್ಥಗೆ ಈ ಕ್ಷೇತ್ರದ ಜನ ಮತ ಹಾಕಬೇಕು ಅಂತ ತಾವು ವಿನಂತಿಸ್ತೀರಿ? ಮೊದಲನೆಯದಾಗಿ ಅಪ್ಪಾಜಿಯವರ ಮೊಮ್ಮಗ, ಎಲ್ಲ ರೀತಿಯಲ್ಲೂ ಅಪ್ಪಾಜಿಯವರ ವ್ಯಾಲ್ಯೂಸ್ ಅವರಲ್ಲಿದೆ. ಸೊ ಜನಾನುರಾಗಿಯಾಗಿ ಅಜಾತಶತ್ರುವಾಗಿ ಯಾವ ರೀತಿ ಅಪ್ಪಾಜಿಯವರು ಸೇವೆ ಮಾಡಿದಾರಲ್ಲ ಅದನ್ನು ಸಮರ್ ಶಾಮ್ನೂರವರು ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಅವರು ಕ್ಷೇತ್ರದಲ್ಲಿ ಓಡಾಡ್ಬಿಟ್ಟು ಕ್ಷೇತ್ರದ ಏನು ಜ್ವಲಂತ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮನವರಿಕೆ ಇದೆ. ಹೌ ಗವರ್ಮೆಂಟ್ ವರ್ಕ್ಸ್, ಗವರ್ಮೆಂಟ್ ಸಿಸ್ಟಮ್ ಯಾವ ರೀತಿ ಇದೆ, ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಯಾವ ರೀತಿ ತರಬೇಕು. ಸೊ ಯುವಕರದು ಅದು ಒಂದು ಗ್ಲೋಬಲ್ ವಿಷನ್ ಇರುತ್ತೆ. ಸೊ ಐ ಥಿಂಕ್ that will add a new ತಡಕ to the existing political narrative ಅಂತ ನನಗನ್ಸುತ್ತೆ. ಇದು ಸಂಸದರ ವಿಶ್ವಾಸದ ಮಾತುಗಳು.